ವಾಣಿಜ್ಯ ನಗರಿ ಹುಬ್ಬಳ್ಳಿ ಕಲ್ಕಟ್ಗಿ ರಸ್ತೆಯ ಹೈವೇ ಲಾಂಚ್ ಹೋಟೆಲ್ಗೆ ಹೇಳೋರಿಲ್ಲ ಹೋಟೆಲ್ ನಡೆಸಲು ಅನುಮತಿ ಪಡೆದು ರೂಲ್ಸ್ ವೈಲೇಷನ್ ಮಾಡಿ ಡ್ರಿಂಕ್ಸ್ ಅವಕಾಶ. ಹುಬ್ಬಳ್ಳಿ ಕಲ್ಕಟ್ಗಿ ರಾಜ್ಯ ಹೆದ್ದಾರಿ ಹೈವೇ ಲಾಂಚ್ ಹೋಟೆಲ್ನಲ್ಲಿ ರೂಲ್ಸ್ ವೈಲೇಷನ್ ಮಾಡಿ ಡ್ರಿಂಕ್ಗೆ ಅವಕಾಶ. ಹೈವೇ ಲಾಂಚ್ ಹೋಟೆಲ್ ಸಿಬ್ಬಂದಿಗೆ ಕೇಳೋರಿಲ್ಲ. ಹೋಟೆಲ್ ನಡೆಸಲು ಅನುಮತಿ ಪಡೆದು ಅಕ್ರಮವಾಗಿ ಸಾರಾಯಿ ಕುಡಿಯಲು ಹೋಟೆಲ್ ಮ್ಯಾನೇಜ್ಮೆಂಟ್ ಅವಕಾಶ. ಏನಿದು ಅಧಿಕಾರಿಗಳೇ, ಇಲ್ಲಿ ರೂಲ್ಸ್ ವೈಲೇಷನ್ ಮಾಡಿದ್ರು ಗಮನಕ್ಕಿಲ್ವಾ? ಹೈವೇ ಲಾಂಚ್ ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆಯಾ? ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹೈವೇ ಲಾಂಚ್ ಹೋಟೆಲ್ ಹಣದಾಸೆಗೆ ಆಡಿದ್ದೇ ಆಟ. ಹೋಟೆಲ್ ಅನುಮತಿ ರದ್ದು ಮಾಡ್ತಾರಾ ಅಧಿಕಾರಿಗಳು? ಹೋಟೆಲ್ ರೂಲ್ಸ್ ವೈಲೇಷನ್ ಮಾಡುವವರ ವಿರುದ್ಧ ಕ್ರಮ ಯಾವಾಗ? ಪಬ್ಲಿಕ್ ಸಿಟಿ ನ್ಯೂಸ್ ನಲ್ಲಿ ಬಿಚ್ಚಿಡುತ್ತಿದೆ ಹೈವೇ ಲಾಂಚ್ ಇನ್ನೊಂದು ಮುಖ. ಕ್ರಮ ಆಗುವವರೆಗೂ ಹಿಂದೆ ಸರಿಯುವ ಮಾತೇ ಇಲ್ಲ. ರೂಲ್ಸ್ ವೈಲೇಷನ್ ಆದರೂ ಸುಮ್ಮನಿರೋ ಅಧಿಕಾರಿಗಳ ಮೇಲೆ ಅನುಮಾನ ಮೂಡುತ್ತದೆ. ಸಾಮಾನ್ಯವಾಗಿ ಹೋಟೆಲ್ ನಡೆಸಲು ಅನುಮತಿ ಪಡೆದಿರೋ ಅದೆಷ್ಟೋ ಹೋಟೆಲ್ಗಳು ರೂಲ್ಸ್ ಫಾಲೋ ಮಾಡಿಕೊಂಡು ಬದುಕು ಕಟ್ಟಿಕೊಂಡು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಆದರೆ ಇಂಥವರಿಗೆ ಕೆಟ್ಟ ಹೆಸರು ತರಲು ಹಾಗೂ ತಮ್ಮ ಹಣದಾಸೆಗೆ ಕೆಲವು ಹೋಟೆಲ್ಗಳು ಹೋಟೆಲ್ ರೂಲ್ಸ್ ವೈಲೇಷನ್ ಮಾಡಿ ವೃತ್ತಿ ಮಾಡುತ್ತಿರುವುದನ್ನ ಇಂದು ನಾವು ನಿಮ್ಮ ಮುಂದೆ ಇಡುತ್ತೇವೆ. ಹೌದು, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಹಾಗೂ ಕಲಘಟಗಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಹೈವೇ ಲಾಂಚ್ ಹೋಟೆಲ್ಗೆ ಸದ್ಯ ಅಧಿಕಾರಿಗಳ ಭಯವೇ ಇಲ್ಲದಂತಾಗಿದೆ. ಹೋಟೆಲ್ ನಡೆಸಲು ಅನುಮತಿ ಪಡೆದುಕೊಂಡು ಅಕ್ರಮವಾಗಿ ಸಾರಾಯಿ ಕುಡಿಯಲು ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅವಕಾಶ ಮಾಡಿಕೊಟ್ಟಿದ್ದು ಪಬ್ಲಿಕ್ ಸಿಟಿ ನ್ಯೂಸ್ ನಲ್ಲಿ ಇದರ ಕಂಪ್ಲೀಟ್ ವಿಡಿಯೋ ಇದೆ, ಗಮನಿಸಿ. ಈ ಹೋಟೆಲ್ ಹೈವೇ ಪಕ್ಕದಲ್ಲಿರುವುದರಿಂದ ದೂರದ ಊರಿಗೆ ಪ್ರಯಾಣ ಬೆಳೆಸುವವರು ಸೇರಿದಂತೆ ಸ್ಥಳೀಯ ಗ್ರಾಹಕರು ಫ್ಯಾಮಿಲಿ ಸಮೇತ ಊಟಕ್ಕೆ ಬರ್ತಾರೆ. ಆದ್ರೆ ಇದೇ ಹೋಟೆಲ್ ಆವರಣದಲ್ಲಿ ಕೂಡಿದು ಊಟ ಮಾಡುವವರಿಗೂ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಒಂದು ವೇಳೆ ಫ್ಯಾಮಿಲಿಗಳು ಊಟಕ್ಕೆ ಬಂದ ಸಂದರ್ಭದಲ್ಲಿ ಕೂಡಿದ ಅಮಲಿನಲ್ಲಿರೋ ಗ್ರಾಹಕರು ಯಾವುದೇ ಕಿರಿಕ ಮಾಡಿದ್ರೆ ಏನಾಗುತ್ತೆ ಎಂಬ ಕನಿಷ್ಠ ಜ್ಞಾನವು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಇಲ್ಲವಾಗಿದೆ. ಇನ್ನು ಹೈವೇ ಪಕ್ಕದಲ್ಲಿ ಇದ್ರೂ ಸಹ ಇಲ್ಲಿಯ ರೂಲ್ಸ್ ವೈಲೇಷನ್ ಬಗ್ಗೆ ಅಧಿಕಾರಿಗಳಿಗೆ ತಿಳಿದೇ ಇಲ್ಲವೋ ಅಥವಾ ತಿಳಿದ ಇರುವ ಸುಮ್ಮನಿದ್ದಾರೋ ಅರ್ಥವಾಗುತ್ತಿಲ್ಲ. ಅಧಿಕಾರಿಗಳು ನಡೆ ಹಲವು ಅನುಮಾನಗಳನ್ನ ಹುಟ್ಟಿ ಹಾಕಿಸುತ್ತಿರುವುದು ಸಹಜ. ಈಗಲಾದ್ರೂ ಹೈವೇ ಲಾಂಚ್ ಹೋಟೆಲ್ ರೂಲ್ಸ್ ವೈಲೇಷನ್ ಬಗ್ಗೆ ಗಮನ ಹರಿಸ್ತಾರೋ ಇಲ್ಲವೋ ನೋಡಬೇಕಾಗಿದೆ. ಜೊತೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವು ಇಲ್ಲಿ ಕಾಣುತ್ತಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ರೂಲ್ ವೈಲೇಷನ್ ಇಲ್ಲಿ ನಡೆಯುತ್ತಿದ್ದು ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಹೋಟೆಲ್ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಎಲ್ಲಿಯವರೆಗೆ ಕ್ರಮವಾಗುವುದಿಲ್ಲವೋ ಅಲ್ಲಿಯವರೆಗೂ ಪಬ್ಲಿಕ್ ಸಿಟಿ ನ್ಯೂಸ್ ಇದನ್ನ ಬಿಡುವ ಮಾತೇ ಇಲ್ಲ.